ಸಲಹೆಗಾರರ ಧ್ವನಿ ಹ್ಯಾಪಿ ಹ್ಯಾಬಿಟ್ಸ್ಗೆ ಸ್ವಾಗತ. ಇವತ್ತಿನ ಈ ವಿವರಣೆಯಲ್ಲಿ ತೆಂಗಿನ ಮರಗಳಿಗೆ ಬರುವ ಒಂದು ಸಾಮಾನ್ಯ ಸಮಸ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ನೆನಪಿಡಿ, ಈ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಮಸ್ಕಾರ ಸರ್, ಬನ್ನಿ ನೋಡಿ. ನನ್ನ ತೋಟದಲ್ಲಿರೋ ಆರೋಗ್ಯವಾಗಿದ್ದ ತೆಂಗಿನ ಮರಗಳಲ್ಲೇ ಈ ಥರ ವಿಚಿತ್ರವಾಗಿ ವಿ ಆಕಾರದಲ್ಲಿ ಎಲೆಗಳು ಕತ್ತರಿಸಿದ ಹಾಗೆ ಆಗ್ತಿವೆ. ಇದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಓ ಹೌದಲ್ಲ, ಸರಿ, ಚಿಂತೆ ಮಾಡ್ಬೇಡಿ, ಬನ್ನಿ ಹತ್ತಿರದಿಂದ ನೋಡೋಣ. ಇವು ಕೆಲವು ನಿರ್ದಿಷ್ಟ ಲಕ್ಷಣಗಳು. ಇವುಗಳನ್ನ ಸರಿಯಾಗಿ ಗಮನಿಸಿದ್ರೆ ಸಮಸ್ಯೆಯ ಮೂಲವನ್ನ ನಿಖರವಾಗಿ ಕಂಡುಹಿಡಿಯಬಹುದು. ನೋಡಿ, ಮೊದಲಿಗೆ ಕಾಣಿಸೋದೇ ಇದು. ಮರದ ಗರಿ ಪೂರ್ತಿಯಾಗಿ ಬಿಚ್ಕೊಂಡ ಮೇಲೆ ಈ ರೀತಿ ತ್ರಿಕೋಣ ಅಥವಾ ವಜ್ರಾಕೃತಿಯಲ್ಲಿ ಕತ್ತರಿಸದ ಹಾಗೆ ಗುರುತುಗಳು ಕಾಣಿಸುತ್ತೆ. ಇದು ಮೊದಲನೇ ಸ್ಪಷ್ಟ ಸೂಚನೆ. ಇನ್ನು ಮರದ ತುದಿಯನ್ನ, ಅಂದ್ರೆ ಆ ಸುಳಿ ಇದೆಯಲ್ಲ, ಅದನ್ನ ಸರಿಯಾಗಿ ಗಮನಿಸಿ. ಅಲ್ಲಿ ಹೊಸ್ತಾಗಿ ಬರ್ತಿರೋ ಗರಿಗಳಲ್ಲೇ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ತವೆ. ಇದು ಕೂಡ ಒಂದು ಮುಖ್ಯವಾದ ಲಕ್ಷಣ. ಹಾ, ಇದು ನೋಡಿ. ಆ ಹುಳದ ಕೆಲಸಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಿಲ್ಲ. ಆ ರಂಧ್ರಗಳಿಂದ ಜಗಿದು ಉಗಿದ ಹಾಗೆ ನಾರು ಹೊರಗೆ ಬಂದಿರುತ್ತೆ. ಅಂದ್ರೆ ಹುಳ ಒಳಗಡೆ ಸೇರ್ಕೊಂಡು ಎಲೆಗಳನ್ನ ತಿಂತಿದೆ ಅಂತ ಅರ್ಥ. ನೋಡೋಕೆ ಇದೇನೋ ಸಣ್ಣ ಸಮಸ್ಯೆ ಅನ್ನಿಸ್ಬಹುದು, ಆದ್ರೆ ಇದು ನಿಮ್ಮ ಇಳುವರಿ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದರಿಂದ ಸುಮಾರು 10-15% ಫಸಲು ಕಡಿಮೆಯಾಗಬಹುದು. ಇದು ದೊಡ್ಡ ನಷ್ಟನೇ ಸರಿ. 15% ನಷ್ಟನಾ? ಅಯ್ಯೋ, ಅಷ್ಟೊಂದು ನಷ್ಟ ಆಗತ್ತಾ? ಅಷ್ಟಕ್ಕೂ ಈ ಎಲ್ಲ ಹಾನಿಯನ್ನ ಮಾಡ್ತಿರೋದು ಯಾವ ಹುಳ? ಈ ಕೆಲಸ ಮಾಡ್ತಿರೋದು ಬೇರೆ ಯಾವುದೂ ಅಲ್ಲ, ಇದೇ ಕೊಂಬು ಹುಳ ಅಥವಾ ರೈನೋಸರಸ್ ಬೀಟಲ್ ಅಂತಾರಲ್ಲ ಅದೇ. ನೋಡೋಕೆ ದಪ್ಪಗ ಕಪ್ಪಗಿದ್ದು ತಲೆ ಮೇಲೊಂದು ಕೊಂಬಿರುತ್ತೆ. ಇದನ್ನ ನಿಯಂತ್ರಿಸ್ಬೇಕಂದ್ರೆ ಮೊದಲು ಅದರ ಜೀವನ ಚಕ್ರವನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ಇದಕ್ಕೆ 4 ಹಂತಗಳಿವೆ. ಮೊದಲು ಗೊಬ್ರದ ಗುಂಡಿ ಅಥವಾ ಕೊಳೆತ ಮರದ ದಿಮ್ಮಿಗಳಲ್ಲಿ ಮೊಟ್ಟೆ ಇಡುತ್ತೆ. ಅದರಿಂದ ಬಿಳಿ ಬಣ್ಣದ ಮರಿಹುಳ ಬರುತ್ತೆ. ಆಮೇಲೆ ಅದು ಕೋಶಾವಸ್ಥೆಗೆ ಹೋಗಿ ಕೊನೆಗೆ ಪೂರ್ತಿಯಾಗಿ ಬೆಳೆದ ಹಾರಾಡುವ ಹುಳವಾಗಿ ಹೊರಬರುತ್ತೆ. ಓಹೋ, ಹಾಗಾದ್ರೆ ನಮ್ಮ ತೋಟದಲ್ಲೇ ಇದು ಹುಟ್ಟಿ ಬೆಳೀತಾ ಇದೆ. ಹಾಗಿದ್ರೆ ಇದನ್ನ ಪ್ರತಿಯೊಂದು ಹಂತದಲ್ಲೂ ತಡೆಯೋದು ಹೇಗೆ? ಖಂಡಿತ ತಡೆಯಬಹುದು. ನಮ್ಮ ಮೊದಲನೇ ಹೆಜ್ಜೆ ಮತ್ತೆ ಅತೀ ಮುಖ್ಯವಾದದ್ದು ಅಂದ್ರೆ ನಮ್ಮ ತೋಟವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಇದೇ ನಮ್ಮ ಮೊದಲ ಮತ್ತು ಅತ್ಯಂತ ಪ್ರಬಲವಾದ ರಕ್ಷಣೆ. ಸರಿ, ಹಾಗಾದರೆ ಏನೆಲ್ಲ ಮಾಡ್ಬೇಕು ಅಂತ ನೋಡೋಣ. ಮುಖ್ಯವಾಗಿ ಅವು ಹುಟ್ಟಿ ಬೆಳೆಯೋ ಜಾಗಗಳನ್ನೇ ನಾಶ ಮಾಡಬೇಕು. ಸತ್ತು ಹೋದ ತೆಂಗಿನ ಮರಗಳನ್ನ ತೆಗೆದು ಸುಟ್ಹಾಕಿ. ಗೊಬ್ಬರದ ಗುಂಡಿಗಳಲ್ಲಿ ಹುಳಗಳಿದ್ರೆ ಅವನ್ನು ಹಿಡಿದು ನಾಶ ಮಾಡಿ. ಆಮೇಲೆ ಒಂದು ಉದ್ದದ ಕೊಕ್ಕೆ ತಗೊಂಡು ಮರದ ತುದಿಯಿಂದ ದೊಡ್ಡ ಹುಳಗಳನ್ನೇ ಹೊರಗೆಳೆಯಬಹುದು. ಒಂದು ವೇಳೆ ಸಮಸ್ಯೆ ಸ್ವಲ್ಪ ಕೈಮೀರಿ ಹೋಗ್ತಿದೆ ಅನ್ಸಿದ್ರೆ ಆಗ ನಾವು ರಾಸಾಯನಿಕಗಳ ಮೊರೆ ಹೋಗ್ಬೇಕಾಗತ್ತೆ. ಇದು ಮರಗಳಿಗೆ ನೇರವಾದ ರಕ್ಷಣೆ ಕೊಡುತ್ತೆ. ಈಗ ಈ ಸ್ಲೈಡ್ ನೋಡಿ, ಇದರಲ್ಲಿರೋ ಸಮಯ ಬಹಳ ಮುಖ್ಯ. ಸೆವಿಡಾಲ್ ಅಂತ ಸಿಗುತ್ತಲ್ಲ, ಅದನ್ನ ಮರಳಿನ ಜೊತೆ ಮಿಕ್ಸ್ ಮಾಡಿ ವರ್ಷಕ್ಕೆ 3 ಸಾರಿ, ಅಂದ್ರೆ ಏಪ್ರಿಲ್ ಮೇ, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ಡಿಸೆಂಬರ್ ಜಾನ್ವರಿಯಲ್ಲಿ ಮರದ ತುದಿಯಲ್ಲಿರೋ ಎಲೆಗಳ ಸಂದಿಗೆ ಹಾಕ್ಬೇಕು. ಇದು ತುಂಬಾ ಪರಿಣಾಮಕಾರಿ. ದೊಡ್ಡ ಮರಗಳಷ್ಟೇ ಅಲ್ಲ, ಸಣ್ಣ ಸಸಿಗಳಿಗೂ ಮತ್ತೆ ಗೊಬ್ಬರದ ಗುಂಡಿಗಳಿಗೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಸಿಗಳಿಗೆ ನ್ಯಾಫ್ತಲಿನ್ ಉಂಡೆಗಳನ್ನಿಡಬಹುದು, ಗೊಬ್ಬರದ ಗುಂಡಿಗಳಿಗೆ ಕಾರ್ಬರಿಲ್ ಹಾಕಿ ಅಲ್ಲಿರೋ ಮರಿಹುಳಗಳನ್ನ ಸಾಯಿಸಬಹುದು. ಇನ್ನೊಂದು ಒಳ್ಳೆ ಉಪಾಯ ಅಂದ್ರೆ ಆ ಹುಳಗಳನ್ನೇ ಮೋಸ ಮಾಡಿ ಹಿಡಿಯೋದು. ಅದಕ್ಕೆ ಫೆರೋಮೋನ್ ಬಲೆಗಳು ಅಂತ ಹೊಸ ತಂತ್ರಜ್ಞಾನ ಬಂದಿದೆ. ಈ ಬಲೆಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಅದರಲ್ಲಿ ಒಂದು ತರದ ವಾಸನೆ ಇರುತ್ತೆ. ಆ ವಾಸನೆಗೆ ಹುಳಗಳು ಆಕರ್ಷಿತವಾಗಿ ಮರಗಳನ್ನ ಬಿಟ್ಟು ಈ ಬಲೆ ಹತ್ರ ಬರುತ್ತೆ. ಆಮೇಲೆ ಅದರೊಳಗೆ ಬಿದ್ದು ಸಿಕ್ಕಿ ಹಾಕೊಳ್ತವೆ. ಸರ್, ಆದಷ್ಟು ರಾಸಾಯನಿಕ ಬಳಸೋದು ನನಗಿಷ್ಟ ಇಲ್ಲ. ಏನಾದ್ರೂ ನೈಸರ್ಗಿಕ ವಿಧಾನಗಳಿದಾವ ಇದನ್ನ ನಿಯಂತ್ರಿಸೋಕೆ? ಖಂಡಿತ ಇದೆ. ಅದಕ್ಕೆ ಹೇಳ್ತಾರಲ್ಲ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ. ಇಲ್ಲೊಂದು ಉಪಯುಕ್ತ ಶಿಲೀಂಧ್ರ ಅಂದ್ರೆ ಫಂಗಸ್ ಇದೆ. ಇದರ ವಿಶೇಷತೆ ಏನ್ ಗೊತ್ತಾ? ಇದು ನೇರವಾಗಿ ಗೊಬ್ಬರದ ಗುಂಡಿಯಲ್ಲಿರೋ ಮರಿಹುಳಗಳಿಗೆ ರೋಗ ಹಬ್ಬಿಸಿ ಅವು ಅಲ್ಲೇ ಸಾಯೋ ಹಾಗೆ ಮಾಡುತ್ತೆ. ಸಮಸ್ಯೆ ಶುರುವಾಗೋ ಜಾಗದಲ್ಲೇ ಮುಗ್ದೋಗುತ್ತೆ. ನೋಡಿ, ಬರೀ ಶಿಲೀಂಧ್ರ ಒಂದೇ ಅಲ್ಲ, ಬೇರೇನೂ ಜೈವಿಕ ವಿಧಾನಗಳಿವೆ. ಹುಳಗಳಿಗೆ ರೋಗ ತರುವ ವೈರಸ್ ಅನ್ನು ಹರಡಬಹುದು. ಅಥವಾ ಹರಳೆಣ್ಣೆ ಹಿಂಡಿಯನ್ನ ನೆನೆಸಿಟ್ಟು ದೊಡ್ಡ ಹುಳಗಳನ್ನ ಆಕರ್ಷಿಸಿ ಕೊಲ್ಲಬಹುದು. ಇನ್ನು ಬೇವಿನ ಹಿಂಡಿಯನ್ನ ಮರಳಿನ ಜೊತೆ ಸೇರಿಸಿ ಎಲೆಗಳ ಬುಡಕ್ಕೆ ಹಾಕಿದ್ರೂ ಒಳ್ಳೆದು. ಹಾಗಾದ್ರೆ ನೋಡಿ,
ನಮ್ಮ ಹತ್ರ ಒಂದು ಸಂಪೂರ್ಣ ಪ್ಲಾನ್ ಇದೆ. ಯಾವುದೋ ಒಂದೇ ವಿಧಾನ ಅಲ್ಲ. ಈ ಎಲ್ಲಾ ವಿಧಾನಗಳನ್ನ ಒಟ್ಟಿಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ದೀರ್ಘಕಾಲದವರೆಗೆ ನಮ್ಮ ತೋಟವನ್ನ ಆರೋಗ್ಯವಾಗಿ ಇಟ್ಕೋಬೋದು. ನಮ್ಮ ಗುರಿ ಏನಾಗಿರ್ಬೇಕು ಅಂದ್ರೆ ಸಮಸ್ಯೆ ಬಂದ್ಮೇಲೆ ಏನಾದ್ರೂ ಮಾಡೋದಲ್ಲ, ಸಮಸ್ಯೆ ಬರೋಕ್ಕೂ ಮೊದ್ಲೇ ಎಚ್ಚೆತ್ಕೊಳ್ಳೋದು. ಅಂದ್ರೆ ರಿಯಾಕ್ಟಿವ್ ಆಗಿರೋದ್ಕಿಂತ ಪ್ರೋ ಆಕ್ಟಿವ್ ಆಗಿರ್ಬೇಕು. ತೋಟವನ್ನ ಸ್ವಚ್ಛವಾಗಿಟ್ಟು, ಬಲೆಗಳನ್ನಿಟ್ಟು, ಹುಳಗಳನ್ನ ಗಮನಿಸ್ತಾ ಇದ್ರೆ ದೊಡ್ಡ ನಷ್ಟ ಆಗೋದನ್ನೇ ತಪ್ಪಿಸ್ಬೋದು. ಕೊನೆಗೆ ಹೇಳೋದಾದ್ರೆ ಒಂದೇ ಮಾತು, ಒಂದು ಸ್ವಚ್ಛವಾದ, ಚೆನ್ನಾಗಿ ನೋಡ್ಕೊಂಡ ಆರೋಗ್ಯಕರವಾದ ತೋಟವೇ ಯಾವುದೇ ಕೀಟ ಅಥವಾ ರೋಗಕ್ಕೆ ನಮ್ಮ ಅತ್ಯುತ್ತಮ ರಕ್ಷಣೆ ಅಲ್ವಾ? ರೋಗ ಬಂದ್ಮೇಲೆ ಚಿಕಿತ್ಸೆಗಿಂತ ರೋಗ ಬರದ ಹಾಗೆ ತಡೆಯೋದೇ ಲೇಸು ಅಂತಾರಲ್ಲ, ಹಾಗೆ. ರೈತ ಮತ್ತು ಸಲಹೆಗಾರರ ಧ್ವನಿ. ನಿಮಗೂ ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ನಮ್ಮ ಹ್ಯಾಪಿ ಹ್ಯಾಬಿಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿವರಣೆಯನ್ನ ಬೇರೆ ರೈತರಿಗೂ ಶೇರ್ ಮಾಡಿ. ಎಲ್ಲರೂ ತಮ್ಮ ಬೆಳೆಗಳನ್ನ ಕಾಪಾಡ್ಕೊಳ್ಳೋಕೆ ಸಹಾಯ ಆಗ್ಲಿ.